ವಿಪಕ್ಷವಾದಂಥ ಬಿಜೆಪಿ ತನ್ನ ನಡೆಯನ್ನ ಬಹಳ ದೃಢವಾಗಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಹೀಗಾಗಿ ಧರ್ಮಸ್ಥಳದ ಬಗೆಗಿನ ಅಪಪ್ರಚಾರಕ್ಕೆ ಕೇಸರಿ ಪಡೆ ಕೆರಳಿ ನಿಂತಿದೆ. ಷಡ್ಯಂತ್ರ ಪ್ರಕರಣ ಎನ್ಐಎಗೆ ವಹಿಸಬೇಕು ಅಂತ ಇವತ್ತಿನ ಅವರ ಬಹುದೊಡ್ಡ ಹೋರಾಟ ಆಗ್ತಾ ಇರುವಂಥದ್ದು. ಧಾರ್ಮಿಕ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಶಾಸಕ ಮುನಿರತ್ನ ಮತ್ತು ಕಾರ್ಕಳದ ಶಾಸಕರು ಸುನಿಲ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ಕೇವಲ ಧರ್ಮ ರಕ್ಷಣೆಗಾಗಿ, ಹಿಂದುತ್ವ ಉಳಿಬೇಕು, ಧರ್ಮಸ್ಥಳ ರಕ್ಷಣೆಯಾಗಬೇಕು, ಷಡ್ಯಂತ್ರ ನಡೆದಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ದಾರೆ. ಹೀಗಾಗಿ ಇದೆಲ್ಲವನ್ನು ಕೂಡ ಈ ಷಡ್ಯಂತ್ರದ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಅಂತ ಕೇಸರಿ ಪಡೆ ಕೆರಳಿ ನಿಂತಿದೆ. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಆರ್ ನಗರದ ಶಾಸಕರಾದಂತ ಮುನಿರತ್ನ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್. ಇವತ್ತು ಧರ್ಮಸ್ಥಳ ಈ ಹಿಂದೆ ಧರ್ಮಸ್ಥಳ ಚಲೋ ಮಾಡಿದ್ರಿ, ಇವತ್ತು ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ಮಾಡ್ತಿದ್ದೀರಾ. ಏನ್ ಸಂದೇಶ ರವಾನೆ ಮಾಡೋದಕ್ಕೆ ಮಾಡ್ತಿದ್ದೀರಾ ಸರ್? ಇದಕ್ಕೆ ಸರ್ಕಾರ ಕೂಡ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸ್ತಿದೆ. ಇದು ಕೇವಲ ರಾಜಕೀಯ ಲಾಭಕ್ಕಷ್ಟೇ ಇವರ ಸಮಾವೇಶ, ಇವರ ಹೋರಾಟಗಳು ಅಂತ. ಈಗ ಧರ್ಮಸ್ಥಳದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನಾವೇನು ಬೇರೆಯವ್ರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಧರ್ಮದ ಬಗ್ಗೆ ನಾವು ರಕ್ಷಣೆಗೋಸ್ಕರ ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ನವರು ಇದನ್ನೇನಾದ್ರು ತಪ್ಪು ತಿಳ್ಕೊಂಡ್ರೆ ಅದು ತಪ್ಪು ಅಂತ ನಾನು ಹೇಳ್ತೀನಿ. ಸರ್, ಈಗಾಗಲೇ ಇಲ್ಲಿವರೆಗೂ ಕೂಡ ಸುಮ್ಮನೆ ಇದ್ದಂತ ಬಿಜೆಪಿ ಅಂದ್ರೆ SIT ರಚನೆ ಆಗಿರೋ ಒಂದು 12 ದಿವಸದವರೆಗೂ ಕೂಡ ಸುಮ್ಮನೆ ಇದ್ರು. ಆಮೇಲೆ ಯಾಕೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಅದಕ್ಕೆ ನಾವು ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಸಮಯ ಕೊಟ್ಟಿದ್ದು. ಆ ಸಮಯ ಇವಾಗೆಲ್ಲ ಬುರುಡೆ ಗ್ಯಾಂಗ್ ಏನು ಎಷ್ಟು 20 ಅಡಿ ಆಗಿದ್ರು ನೀರು ಬರ್ತಾ ಇದೆ, ಬುರುಡೆ ಸಿಕ್ಲಿಲ್ಲ. ಹಂಗಾಗಿ ಇವಾಗ ಸುಳ್ಳು ಅಂತ ಗೊತ್ತಾದ್ಮೇಲೆ ನಾವು ಹೋರಾಟ. ಇವತ್ತು ನಿಮ್ಮ ಹೋರಾಟದಲ್ಲಿ ಏನ್ ಆಗ್ರಹ ಮಾಡ್ತೀರಾ ಸರ್ ಸರ್ಕಾರಕ್ಕೆ? ಹಿಂದೂ ಧರ್ಮ ಉಳಿಬೇಕು, ಹಿಂದುತ್ವ ಉಳಿಬೇಕು, ಧರ್ಮಸ್ಥಳ ರಕ್ಷಣೆ ಆಗಬೇಕು, ಅವ್ರ ಮೇಲೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಸರ್ ಕೊನೆಯದಾಗಿ ಸರ್, ಈಗಾಗಲೇ ಎನ್ಐಎ ಕೊಡಬೇಕು ಅಂತ ನಿಮ್ಮ ಆಗ್ರಹ ಇದೆ. ಇದು ಎನ್ಐಎ ಕೊಡೋ ಅಗತ್ಯತೆ ಇಲ್ಲ, SIT ತನಿಖೆ ಮಾಡ್ತಿದೆ ಅಂತ ಸಿಎಂ ಅವರು ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಎಸ್, ಇದಾಗಿತ್ತು ಶಾಸಕರಾದಂತ ಮುನಿರತ್ನ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಧರ್ಮಸ್ಥಳ. ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ನಾವು ಮಾತ್ರ ಹೇಳಿದ್ದಲ್ಲ, ಸ್ವತಃ ಉಪಮುಖ್ಯಮಂತ್ರಿಗಳೇ ಸ್ವತಃ ಇದರಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ರು. ಕಾಂಗ್ರೆಸ್ಸಿನ ತುಂಬಾ ಜನ ಶಾಸಕರು ಇದರಲ್ಲೊಂದು ಪಿತೂರಿ ಇದೆ ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ. ಈ ಪಿತೂರಿ ಇನ್ಯಾರೋ ಮಾಡಿದ್ದಲ್ಲ, ಎಡಚರರ ಜೊತೆಗೆ, ನಗರ ನಕ್ಸಲರ ಜೊತೆಗೆ, ನಮ್ಮ ಧಾರ್ಮಿಕ ವಿರೋಧಿಗಳ ಜೊತೆನಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನು NIA ತನಿಖೆ ಕೊಡಬೇಕು, ನಮ್ಮ ಧಾರ್ಮಿಕ ನಂಬಿಕೆ ಶ್ರದ್ಧೆಗಳನ್ನು ಉಳಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಇವತ್ತಿನ ಈ ಜನಾಂದೋಲನ ನಡೀತಾ ಇದೆ. ರಾಜಕೀಯ ಲೆಕ್ಕಾಚಾರ ಆರಂಭ ಮಾಡಿದ್ಯಾರು? ಈ ತನಿಖೆಯನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಮತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಹೇಳನಗಳಾದಾಗ ಸರ್ಕಾರ ಯಾಕೆ ಸುಮ್ಮನೆ ಕೂತ್ಕೊಂಡಿತ್ತು? ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಗುಂಪು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರ ಮಾಡಿದಾಗ್ಲೂ ಕೂಡ ಸರ್ಕಾರ ಸುಮ್ಮನೆ ಕೂತಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದಕ್ಕೆ ಕಾರಣ. ಮತ್ತು ಸರ್ಕಾರದ ಕೈವಾಡ ಇಲ್ದಲೆ, ಮುಖ್ಯಮಂತ್ರಿಗಳ ಕಚೇರಿಯ ಪರೋಕ್ಷ ಬೆಂಬಲ ಇಲ್ದಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಡಚರರು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಎಲ್ಲಿಂದನೋ ತಗೊಬಂದಂತ ಒಂದು ಬುರುಡೆನ ಇಟ್ಕೊಂಡು ಇಷ್ಟೆಲ್ಲ ಸುದ್ದಿಯನ್ನ ಮಾಡ್ತಾರೆ ಅಂತಂದ್ರೆ ನೇರವಾಗಿ NDA ಒಕ್ಕೂಟದ ಮತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿನ ಒಂದು ಟೂಲ್ ಕಿಟ್ ಯಾವುದು ಅಂತ ಕೇಳಿದ್ರೆ ಧರ್ಮಸ್ಥಳವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಹಿಂದೂ ನಂಬಿಕೆಗಳನ್ನು ದುರ್ಬಲಗೊಳಿಸಬೇಕು. ಅದರ ಮುಂದುವರಿದ ಪ್ರಯತ್ನ ಚಾಮುಂಡಿ ಬೆಟ್ಟ ಇವತ್ತು ಹಿಂದೂಗಳದಲ್ಲ ಅನ್ನುವಂಥ ವಾದವನ್ನ ಇವತ್ತು ಸ್ವತಃ ಸರ್ಕಾರವೇ ಮುಂದಿಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಜಾಗೃತಿಯನ್ನು ಮಾಡಬೇಕಾಗಿರುವಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಮಗೆ ಅನಿವಾರ್ಯ ಇದೆ, ನಾವು ಮಾಡ್ತಾ ಇದ್ದೇವೆ.